ಹಾಯ್ ಎಲ್ರಿಗೂ ನಮಸ್ತೆ. 90s ಕಿಡ್ಸ್ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ, ಸೊ ಇವತ್ತೇನಂತ ಅಂದರೆ ಬೆಳಗ್ಗೆನೇ ವ್ಲಾಗ್ ಶುರು ಮಾಡ್ಕೊತಾ ಇದ್ದೀನಿ. ಸೊ ನಿನ್ನೆ ಕರೆಂಟ್ ಇರಲಿಲ್ಲ, ನೀರಿರಲಿಲ್ಲ, ಹಾಗಾಗಿ ಮನೇಲೆಲ್ಲ ಏನು ಕೆಲಸನೂ ಮಾಡಿರಲಿಲ್ಲ. ಎಲ್ಲ ಅಲ್ಲಲ್ಲೇ ಬಿಟ್ಟು ಇರೋ ಅಡುಗೆನೇ ತಿಂದ್ಬಿಟ್ಟು ಮಲ್ಕೊಂಡಿದ್ದಾಯಿತು. ಸೊ ಹಾಗಾಗ್ಬಿಟ್ಟು ಇವತ್ತು ಬೆಳಗ್ಗೆನೇ ಎದ್ದು ಫಸ್ಟ್ ಎಲ್ಲ ನೀಟ್ ಮಾಡ್ಕೊಂಬಿಡೋಣ, ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಅಡುಗೆ ಮನೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು, ಸೊ ಇದೆಲ್ಲದನ್ನು ಪಾತ್ರೆ ತೊಳೆದಿಲ್ಲ ಮತ್ತು ಏನು ಕೆಲಸನೂ ಮಾಡಿಲ್ಲ. ಇವಾಗೆಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಮತ್ತು ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಸೊ ಎದ್ದು ನೆಲ ಎಲ್ಲ ಒರೆಸಿ ಪೂಜೆ ಮಾಡಿ ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಇವಾಗ ಏನಾದರೂ ಮಾಡೋಣ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಸಿಕ್ಕಾಬಟ್ಟೆ ತಲೆನೋಯ್ತಾಯಿತ್ತು. ಎಷ್ಟು ತಲೆನೋವು ಬರ್ತಾಯಿತ್ತು ಅಂತ ಅಂದರೆ ಅದೇನು ಅಷ್ಟು ಕೆಲಸ ಇದ್ದಿದ್ದಕ್ಕೋ ಅಥವಾ ಏನಂತ ಗೊತ್ತಿಲ್ಲ, ತುಂಬಾ ತಲೆನೋಯ್ತಾಯಿತ್ತು. ಭವಿಷ್ಯ ಏನು ಮಾಡಿದ್ಲು, ನಾನು ನೂಡಲ್ಸ್ ಮಾಡಿಬಿಡ್ತೀನಿ ಅಂತ ಹೇಳಿದ್ಲು. ಸರಿ ನನಗೂ ಒಂದು ಸ್ವಲ್ಪ ಮಾಡಿಕೊಡು, ಮಾತ್ರೆ ತೊಗೊಂಡು ಎದ್ಮೇಲೆ ಏನಾದರೂ ಬೇರೆ ಮಾಡ್ತೀನಿ ಅಡುಗೆನ ಅಂತ ಹೇಳ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ನಾನೇನು ಮಾಡಿದೆ, ಮಾತ್ರೆ ತೊಗೊತಾ ಇದ್ದೀನಿ. ಮಾತ್ರೆ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು ಮತ್ತು ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಮಾತ್ರೆ ತೊಗೊತಾ ಇದ್ದೀನಿ. ಅವಳು ಕೊಟ್ಟಿರೋದೊಂದು ಸ್ವಲ್ಪ ನೂಡಲ್ಸು ಮತ್ತು ರಾತ್ರಿದೊಂದು ಸ್ವಲ್ಪ ಅನ್ನ ಸಾಂಬಾರಿತ್ತು, ಅದನ್ನೇ ತಿಂದ್ಬಿಟ್ಟು ನಾನು ಅವಳು ಇಬ್ಬರೇ ಇದ್ದಿದ್ದು. ಸೊ ಹಂಗೆ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಮಲ್ಕೊಳ್ಳೋದಕ್ಕೆ. ನಾನು ಮಲ್ಕೊಂಡಿದ್ದಳೋ ಅಷ್ಟೆಲ್ಲ ಆಗಲೇ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು. ಸೊ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆ ಕಡೆಗೆ ಬಂದರೆ ಆಲ್ಮೋಸ್ಟ್ ಸಂಜೆನೇ ಆಗೋಗ್ಬಿಟ್ಟಿತ್ತು. ಮಧ್ಯಾಹ್ನ ಅನ್ನ ಸಾಂಬಾರು, ಅನ್ನ ಮೊಸರನ್ನ ಈ ಥರ ತಿಂದ್ಕೊಂಡಿದ್ದಾರೆ. ಹಾಗಾಗಿಬಿಟ್ಟು ಇವಾಗ ಅರ್ವಿ, ನಾನು ಲಾಸ್ಟ್ ಟೈಮು ವಿಡಿಯೋ ಮಾಡಿದ್ದೆ, ಅರ್ವಿಲಿ ನೀರು ಇಟ್ಕೊಂಡು ಕುಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೀಗೆ ಅಂದ್ಬಿಟ್ಟು. ಸೊ ಅದೇ ಅರ್ವಿ ಇದು. ಇವಾಗ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ನೀರು ತುಂಬಿಟ್ಬಿಡೋಣ ಅಂತ ಹೇಳಿ ನೀರು ತುಂಬ್ತಾಯಿದ್ದೀನಿ. ಸೊ ಇದು 2 ದಿವಸಕ್ಕೊಂದು ಸಲ ತೊಳ್ಕೊತೀನಿ, ಸಾಕಾಗುತ್ತೆ. ಈಗ ಒಂದು ಅರ್ವಿ ನೀರು ನಾವು 2 ದಿವಸಕ್ಕೊಂದು ಸಲ ಖಾಲಿ ಆಗುತ್ತೆ. ಹಾಗಾಗಿ 2 ದಿವಸಕ್ಕೊಂದು ಸಲ ನೀಟಾಗಿ ತೊಳೆದು ನೀರು ತುಂಬಿಟ್ಬಿಟ್ರೆ, ರಾತ್ರಿ ಟೈಮ್ ತುಂಬಿಟ್ರೆ ಬೆಳಗ್ಗೆಗೆ ತಣ್ಣಗಿರುತ್ತೆ ನೀರು ಕುಡಿಯೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ಸಂಜೆ ಟೈಮು ನೀರು ಖಾಲಿ ಆದಾಗ ರಾತ್ರಿ ಟೈಮೇ ತೊಳೆದು ತುಂಬಿಡಿಸ್ಬಿಡ್ತೀನಿ. ನೋಡಿ ಈ ಥರ ನೀರು ತುಂಬಿಟ್ಬಿಟ್ಟು ಇಟ್ಟರೆ ಬೆಳಿಗ್ಗೆ ಎದ್ದರೆ ತಣ್ಣಗಿರೋ ನೀರು ಕುಡಿಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಚಪಾತಿ ಮಾಡೋಣ ಅಂದ್ಬಿಟ್ಟು ಚಪಾತಿ ಪಲ್ಯ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ಹಿಟ್ಟು ಕಲಿಸ್ತಾ ಇದ್ದೆ. ಅಷ್ಟರಲ್ಲೇ ಭವಿಷ್ಯ ಬಂದ್ಬಿಟ್ಟಮ್ಮ ನಾನು ಕಲಿಸ್ಕೊಡ್ತೀನಿ, ಬೇರೆ ಏನಾದರೂ ಮಾಡು ನೀನು ಅಂತ ಹೇಳಿ ಅವಳು ಹಿಟ್ಟು ಕಲಿಸೋದಕ್ಕೆ ಬಂದಳು. ಸೊ ನೋಡಿ ಇವಾಗ ಅದರಲ್ಲೂ ಆಟ, ಹಸಿಟ್ಟಲ್ಲಿ ಹಿಟ್ಟಲ್ಲಿ ಕಲಿಸ್ಬೇಕಾದ್ರೂ ಆಟ ಆಡ್ಕೊಂಡು ಹಿಟ್ಟು ಕಲಿಸೋದು. ಮಕ್ಳುಗಳ್ದು ಏನಂತ ಅಂದರೆ ಈ ಕಡೆ ಕೆಲಸ ಮಾಡೋದು ಬೇಡ ಅಂತಲೂ ಹೇಳೋದಕ್ಕಾಗೋದಿಲ್ಲ, ಮತ್ತು ಮಾಡಿಸೋದಕ್ಕೂ ನೋಡಿದ್ರೆ ಈ ಥರ. ಹಂಗಾಗಿ ಸರಿ ನೀನು ಕೆಳಗಡೆ ಕೂತ್ಕೊಂಡು ಕಲಿಸು, ನಾನು ಬೇರೆ ಪಲ್ಯ ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ ಅಂತ ಹೇಳಿ ಇವಾಗ ಅವಳು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದಾಳೆ. ಸೊ ನಾನು ಬೇಳೆ ಸಾಂಬಾರಿಗೆ ಇಟ್ಬಿಡೋಣ ಅಂತ ಹೇಳಿ ಬೇಳೆ ತೊಳೆದು ಹಾಕ್ಕೊತಾ ಇದ್ದೀನಿ. ಇವತ್ತು ಬೆಂಡೆಕಾಯಿ ಪಲ್ಯ, ಬೇಳೆ ಸಾಂಬಾರು, ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ನೀವು ಹೇಗೆ ಮಾಡ್ತೀನಿ ಸಾಂಬಾರು ಅಂತ ಅಂದ್ಬಿಟ್ಟು ನಿಮಗೂ ಹೇಳ್ತಾ ಅಡುಗೆ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಕೆಲಸನೂ ಮಾಡ್ಕೊಬೇಕು ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸೊ ಏನಂತಂದರೆ ಈ ತೊಗರಿಬೇಳೆ ನಾವು ಮನೇಲೇ ಬೆಳೆದಿರೋದು, ನಾಳೆ 1 ವರ್ಷದ ಹಿಂದೆ ಲಾಸ್ಟ್ ಇಯರು. ಸೊ ನಮ್ಮ ತೋಟದಲ್ಲೇ ತೊಗರಿ ಗಿಡ, ತೊಗರಿ ಕಾಳು ಬೆಳೆದಿರೋದು. ಸೊ ಇದುವರೆಗೂ ನಮ್ಮ ತೋಟದ ಬೇಳೆನೇ ಯೂಸ್ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಸಾಂಬಾರು. ಮತ್ತು ನಾವೇ ಬೆಳೆದಿರೋದ್ರಿಂದ ನಮಗೊಂಥರ ಏನು ಹೇಳಿ ಖುಷಿ, ಸಾಂಬಾರು ಮಾಡಬೇಕಾದ್ರೆ ನಮ್ಮ ತೋಟದ ಬೇಳೆ ಅಂತ. ಈ ರೈತರಿಗೊಂದು ಅಡ್ವಾಂಟೇಜ್ ಏನಂತ ಅಂದರೆ ನಾವು ಬೆಳೆದಿರೋದು ನಾವು ತಿನ್ನೋದ್ರಲ್ಲಿರೋ ತೃಪ್ತಿ ಇರುತ್ತಲ್ವ, ಅದು ಆ ಖುಷಿನೇ ಬೇರೆ ಥರ ಇರುತ್ತೆ. ಸೊ ಈಗ ದುಡ್ಡು ಕೊಟ್ಟು ತೊಗೊಂಬಂದು ತಿಂದರೆ ಅದು ಬೇರೆ ಥರ, ಅಯ್ಯೋ ದುಡ್ಡು ಕೊಟ್ಟಿದ್ದೀವಿ, ಅಷ್ಟು ರೇಟ್ ಇದೆ, ಇಷ್ಟೊಂದು, ಅದು ಅಷ್ಟು ಕಾಸ್ಟ್ಲಿ, ಈ ಥರ ಎಲ್ಲ ಯೋಚನೆಗಳು ಬರ್ತಾ ಇರುತ್ತೆ. ಅದೇ ನಾವೇ ಬೆಳೆದು ತಿನ್ನೋದಿರುತ್ತಲ್ಲ
ಆ ಖುಷಿನೇ ಬೇರೆ ಥರ ಇರುತ್ತೆ. ಸೊ ಇವಾಗ ನಾನು ಸ್ವಲ್ಪ ತೊಗರಿಬೇಳೆ ಮತ್ತು ಟೊಮೊಟೊ, ಅರಿಶಿನ, ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಬೇಳೆ ಸಾಂಬಾರಿಗೆ. ಸೊ ಇದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊತೀನಿ. ಟೊಮೊಟೊ ಏನಂತ ಅಂದರೆ ಉಂಡೆ ಸಮೇತನೇ ಹಾಕಬೇಕು. ಸೊ ಮಧ್ಯ ಕಟ್ ಮಾಡಿಕೊಂಡು ಹುಳ ಏನು ಇರುತ್ತಾ ಏನು ನೋಡಿಕೊಂಡು ಒಂದ್ಸಲಿ ಈ ಥರ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಸೊ ಎರಡು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರು ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಕೂಡ ತಿನ್ಬೋದು. ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಕೂಡ ಆಗುತ್ತೆ. ಸ್ವಲ್ಪ ತೆಳುವಾಗಿತ್ತು ಅಂದರೆ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಸೊ ಈಸಿ ಕೂಡ ಮಾಡೋದು, ಬೇಗನೆ ಮಾಡ್ಕೊಂಬಿಡ್ಬೋದು. ಸೊ ಹಂಗೇ ಅದು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಬೆಂಡೆಕಾಯಿ ಕಟ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಇತ್ತು ಮನೇಲಿ ಬೆಂಡೆಕಾಯಿ. ಹಂಗಾಗ್ಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಪಲ್ಯ ಮಾಡೋಣ ಅಂತ. ನಮ್ಮ ವಿಷನ್ಗಂತೂ ಈ ಬೆಂಡೆಕಾಯಿ ತುಂಬಾ ಇಷ್ಟ. ಈ ಬೆಂಡೆಕಾಯಿ ಸಾಂಬಾರು ಪಲ್ಯ ಅಂತ ನನಗೆ ಅದು ಲೋಳೆ ಥರ ಬರೋದಕ್ಕೆ ನನಗೊಂಥರ ಅನಿಸುತ್ತೆ. ಅದರಲ್ಲಿ ಅಡುಗೆ ಮಾಡೋದಕ್ಕೂ ಒಂಥರ ಅನಿಸುತ್ತೆ ಮತ್ತು ತಿನ್ನೋದಕ್ಕೂ ಒಂದು ಸ್ವಲ್ಪ ಅಷ್ಟಕ್ಕಷ್ಟೇ ಅಷ್ಟೊಂದು ಇಷ್ಟ ಆಗೋಲ್ಲ. ಬಟ್ ಬೆಂಡೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಆ ಲೋಳೆ ಥರದ್ದು ಇದೆಯಲ್ಲ, ಅದನ್ನು ತಿಂದರೆ ಮೆಮೊರಿ ಪವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಒಳ್ಳೇದಿರುತ್ತೆ. ಹಂಗಾಗ್ಬಿಟ್ಟು ಮಕ್ಕಳಿಗೋಸ್ಕರನಾದರೂ ಮಾಡಬೇಕು ಅಲ್ವಾ, ಆರೋಗ್ಯಕರವಾಗಿರುವಂಥ ಊಟ ತಿನ್ನಬೇಕು. ಹಾಗಾಗಿ ಮಾಡೋಣ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಜಾಸ್ತಿ ಏನು ತೊಗೊಂಬಂದಿರಲಿಲ್ಲ, ಸ್ವಲ್ಪನೇ ತೊಗೊಂಬಂದಿದ್ದು, 1/4 kg ಅಷ್ಟಿತ್ತು ಅಷ್ಟೇನೆ. ಅದಕ್ಕೆ ಬೇಳೆ ಸಾಂಬಾರು ಮಾಡಿಬಿಟ್ರೆ ಈ ಕಡೆಗೆ ಪಲ್ಯ ಸಾಂಬಾರು ಎರಡೂ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೇಳೆ ಸಾಂಬಾರು ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ನೋಡಿ, ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಯಿತು. ಏನಂತ ಅಂದರೆ ಇವಾಗ ರಜೆ ಇರೋದ್ರಿಂದ ಮಕ್ಳುಗಳು ಏನಾದರೂ ಕೇಳ್ತಾ ಇರ್ತಾರೆ, ಮಾಡಿಕೊಡ್ಬೇಕು ಈ ಥರ. ಸೊ ಒಂದು ಖುಷಿ ಇರುತ್ತೆ. ಈ ಸಲ ಊರಿಗೆಲ್ಲೂ ಹೋಗಿಲ್ಲ, ಮನೇಲೇ ಇರೋದ್ರಿಂದ ಇಲ್ಲೇ ಏನಾದ್ರೂ ಡಿಫ್ರೆಂಟಾಗಿ ಮನೇಲೇ ಮಾಡಿಕೊಡ್ಬೇಕು ಅಂತ. ಒಂದೊಂದು ಸಲ ಅದು ಬೇಕು ಇದು ಬೇಕಂತ ಕೇಳ್ತಾರೆ, ಒಂದೊಂದು ಸಲ ನಾವೇನು ಮಾಡಿಟ್ಟಿರ್ತೀವೋ ಅದನ್ನೇ ತಿಂತಾರೆ. ನಮ್ಮನೆ ಮಕ್ಕಳೇನು ಅಷ್ಟೊಂದೇನು ಹಠ ಮಾಡೋದಕ್ಕೆ ಹೋಗೋದಿಲ್ಲ. ಆದರೂ ಅವ್ರು ಇಷ್ಟಪಡೋ ಅಂಥದ್ದು ಮಾಡಿಕೊಡ್ಬೇಕು ಅನ್ನೋದು ಉದ್ದೇಶ. ಸೊ ಇವತ್ತು ಬೆಂಡೆಕಾಯಿ ಪಲ್ಯ ಮಾಡು ಅಂತ ಅಂದರು. ಹಂಗಾಗ್ಬಿಟ್ಟು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿದೆ. ಸೊ ನೋಡಿ, ಇವಾಗ ನಾವೇನು ಮಾಡಬೇಕು ಅಂತಂದರೆ ಈ ಟೊಮೊಟೊ ಇದೆಯಲ್ಲ ಬೆಂದಿರೋದು, ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ತೆಗೆದಿಟ್ಕೊಂಬಿಡೋಣ. ಇಷ್ಟೇ, ಇದು ತುಂಬಾ ಈಸಿ. ಸಾಂಬಾರಂತೂ ತುಂಬ ರುಚಿಯಾಗಿರುತ್ತೆ. ಇದನ್ನು ಟೊಮೊಟೊ ತೆಗೆದ್ಬಿಟ್ಟು ಆ ಬೇಳೆ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ರೆ ಅದು ಈ ಥರ ಆಗುತ್ತೆ. ಅದನ್ನು ಸ್ಟವ್ ಮೇಲೆ ಸ್ವಲ್ಪ ಕುದಿಯೋಕೆ ಇಟ್ಬಿಟ್ಟು ಆಮೇಲಿಂದ ನಾವು ಈ ಟೊಮೊಟೊ ಏನು ತೆಗೆದಿಟ್ಕೊಂಡಿರ್ತೀವಲ್ವ ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಕಲಿಸ್ಕೊಬೇಕು ಅಂದರೆ ಆ ಟೊಮೊಟೊ ಫುಲ್ಲು ಸ್ಮ್ಯಾಶ್ ಆಗಬೇಕು. ಸ್ಮ್ಯಾಶರಲ್ಲಾದರೂ ಮಾಡ್ಕೊಬೋದು, ಇಲ್ಲ ಅಂತಂದರೆ ಈ ಥರ ಸೌಟಲ್ಲೋ ಅಥವಾ ಅನ್ನ ಹಾಕ್ಕೊತೀವಲ್ಲ ಅದರಲ್ಲೋ ಯಾವುದ್ರಲ್ಲಾದರೂ ಆಯಿತು. ಆ ಥರ ಫುಲ್ ಸಾಫ್ಟಾಗಿ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು 1.5 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಸೊ ನಮ್ಮನೇಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ಅಚ್ಚ ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ಇಷ್ಟೇ, ಇದಕ್ಕೆ ಈ ಟೊಮೊಟೊಗೆ ಸಾಂಬಾರು ಪುಡಿ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಬೇಕಾಗತ್ತೆ. ಅದು ನೋಡಿ ಈ ಥರ ಆಗೋವರೆಗೂ ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಇದು ಆಲ್ಮೋಸ್ಟ್ ಸಾಂಬಾರೇ ರೆಡಿಯಾಗಿ ಹೋಗ್ಬಿಡುತ್ತೆ. ಇದಿಷ್ಟೇ. ಇದು ಸಾಂಬಾರು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕಂತೂ ಸೂಪರಾಗಿರುತ್ತೆ. ಅನ್ನ, ಚಪಾತಿ, ಪೂರಿ ಈ ಥರದಕ್ಕೆಲ್ಲದಕ್ಕೂ ಮಾಡಿಸಿದ್ದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ಇವಾಗಿದು ಕಲಸಿದಾದ್ಮೇಲೆ ನಾವೇನು ಬೇಳೆ ಸ್ಟವ್ ಹಚ್ಬಿಟ್ಟು ಕುದಿಯೋಕೆ ಇಟ್ಟಿದ್ವಲ್ಲ ನೋಡಿ, ಇವಾಗ ಕುದೀತಾ ಇದೆ. ಬೇಳೆನೂ ತುಂಬ ಚೆನ್ನಾಗೆಲ್ಲ ಬೆಂದಿರುತ್ತೆ. ಆ ಟೈಮಲ್ಲಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇವಾಗಲೇ ನಮಗೆ ಎಷ್ಟು ಹದ ಬೇಕು, ತೆಳುವಾಗಿರಬೇಕಾ ಅಥವಾ ಗಟ್ಟಿ ಬೇಕಾ ನೋಡಿಕೊಂಡು ಅದನ್ನು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ. ಇದಿಷ್ಟು ಕುದೀಲಿ. ಇದು ಒಂದು 5 ನಿಮಿಷ ಕುದಿಯೋಕೆ ಬಿಟ್ಬಿಟ್ಟು ಒಗ್ಗರಣೆಗೆ ಹಾಕ್ಕೊಂಬಿಡೋಣ. ಸೊ ನಾನು ಒಗ್ಗರಣೆಗೂ ಕೂಡ ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಇದಕ್ಕೆ ಒಂದು 2 ಸ್ಪೂನಷ್ಟು
ಅಡುಗೆ ಎಣ್ಣೆ ತೊಗೊಂಡಿದ್ದೀನಿ. ಇದಕ್ಕೆ ಸಾಸಿವೆ, 1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು 1-2 ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ. ಇದಿಷ್ಟೇನೆ ಒಗ್ಗರಣೆ ಕೂಡ ಹಾಕ್ಕೊತಾ ಇರೋದು. ಸೊ ಇದಿಷ್ಟು ಹಾಕ್ಕೊಂಡು ನೀಟಾಗಿ ಅದು ಒಗ್ಗರಣೆ ಬೆಂದಮೇಲೆ ಸಾಂಬಾರ್ಗೆ ಹಾಕ್ಕೊಂಡ್ರೆ ಮುಗೀತು. ಸೂಪರಾಗಿರೋ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ತುಂಬಾ ರುಚಿಯಾಗಿರುವಂಥದ್ದು ಮತ್ತು ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ತಿನ್ನುವಂಥದ್ದು ಬೇಳೆ ಸಾಂಬಾರು ರೆಡಿಯಾಗೋಯಿತು. ನೋಡಿ, ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಹಿಂಗೆ ಮಿಕ್ಸ್ ಮಾಡಿ ಹಾಕ್ಕೊಂಬಿಟ್ರೆ ನೋಡಿ, ಅದರಲ್ಲಿ ಇನ್ನೂ ಆಯಿಲ್ಲು ಮತ್ತು ಜೀರಿಗೆ, ಸಾಸಿವೆ ಎಲ್ಲ ಇದೆ. ಸೊ ಆವಾಗ ಒಂದು ಸ್ವಲ್ಪ ಸಾಂಬಾರು ಅದರೊಳಗೆ ಹಾಕ್ಬಿಟ್ಟು ಈ ಥರ ಹಿಂಗೆ ಅಳ್ಳಾಡಿಸ್ಬಿಟ್ಟು ಹಾಕ್ಬಿಟ್ರೆ ಅದರಲ್ಲಿರೋ ಆಯಿಲ್ಲು ಮತ್ತು ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಏನೇ ಕಚ್ಕೊಂಡಿದ್ರು ಸಾಂಬಾರಿಗೆ ಬರುತ್ತೆ. ವೇಸ್ಟ್ ಮಾಡಬಾರ್ದು ಅಲ್ವಾ? ಸೊ ಹಂಗಾಗ್ಬಿಟ್ಟು ಸೊ ಬೇಳೆ ಸಾಂಬಾರು ಸೂಪರಾಗಿರುವಂಥದ್ದು ರೆಡಿ ಆಯಿತು. ಇವಾಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಬಿಡೋಣ. ಸ್ವಲ್ಪ ಹುಣಸೆ ಹುಳಿ ಬಿಡೋದು ಹೇಳೋದು ಮರ್ತುಬಿಟ್ಟೆ. ಸ್ವಲ್ಪ ಹುಣಸೆ ಹಣ್ಣನ್ನು ಕಲಿಸ್ಬಿಟ್ಟು ಆ ರಸ ಹಾಕ್ಕೊಂಡ್ರೆ ಆಯಿತು, ಬೇಳೆ ಸಾಂಬಾರು ರೆಡಿ ಆಗೋಯಿತು. ಬೇಕಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಉದುರಿಸ್ಕೊಂಬಿಟ್ರೆ ಆಯಿತು. ಸಾಂಬಾರು ರೆಡಿ ಆಯಿತು. ಪಕ್ಕದಲ್ಲಿ ಅನ್ನಕ್ಕಿಟ್ಟಿದ್ದೀನಿ. ಸೊ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಂಬಿಡೋಣ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೊಂದು 2-3 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು ಸಾಸಿವೆ ಇದಿಷ್ಟು ಹಾಕ್ಕೊಂಡು ಅದಾದಮೇಲೆ ಸಾಸಿವೆ ಚಟಪಟ ಅಂತ ಸಿಡಿದ್ಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಇದೆಲ್ಲದನ್ನು ಹಾಕ್ಕೊಬೇಕಾಗತ್ತೆ. ನಾನು ಸ್ವಲ್ಪ ಬೆಂಡೆಕಾಯಿ ಕಮ್ಮಿ ಇರೋದಕ್ಕೆ ಈರುಳ್ಳಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಏನು ಜಾಸ್ತಿನೇ ಆಗೋಗ್ಬಿಡ್ತು. ಈರುಳ್ಳಿನೇ ಜಾಸ್ತಿ ಕಾಣಿಸುತ್ತೆ ಪಲ್ಯಕ್ಕೆ. ಸೊ ಹಂಗಾಗ್ಬಿಟ್ಟು ಬೆಂಡೆಕಾಯಿ ಸ್ವಲ್ಪ ಇತ್ತಲ್ವಾ, ಆಗ್ಬಿಡ್ಲಿ ಎಲ್ಲರಿಗೂ ಬೇಕು ಅಂತ ಅಂದ್ಬಿಟ್ಟು ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀಟಾಗಿ ಈರುಳ್ಳಿ ಎಲ್ಲ ಬಾಡೋ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ನೋಡಿ, ಇಷ್ಟು ಬೆಂದರೆ ಸಾಕು. ಇದಾದಮೇಲೆ ನಾನು ಬೆಂಡೆಕಾಯಿನ ಸ್ವಲ್ಪ ಬೇರೆ ಪಾತ್ರೆಯಲ್ಲಿ ಹುರ್ಕೊಂಡಿದ್ದೀನಿ. ಏಕೆಂದರೆ ಆ ಲೋಳೆ ಇದೆಯಲ್ವಾ, ಸೊ ನಿಮಗೆ ನಾನು ಮುಂಚೆನೇ ಹೇಳ್ದಂಗೆ ನನಗೆ ಸ್ವಲ್ಪ ಅದು ಒಂಥರ ಅನಿಸುತ್ತೆ. ಹಾಗಾಗ್ಬಿಟ್ಟು ಬೇರೆ ಸಪ್ರೇಟಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಷ್ಟೊಂದು ಅನಿಸೋದಿಲ್ಲ ಪಲ್ಯದಲ್ಲಿ. ಹಂಗಾಗ್ಬಿಟ್ಟು ಸೊ ಆ ಬೆಂಡೆಕಾಯಿನ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಈಗ ಒಗ್ಗರಣೆಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ರುಚಿ ಮಾತ್ರ. ಪಲ್ಯ ಕೂಡ ರೆಡಿ ಆಗೋಯಿತು. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಮುಗೀತು, ಪಲ್ಯ ರೆಡಿ ಆಯಿತು. ಜೊತೆಗೆ ಸ್ವಲ್ಪ ಸೌತೆಕಾಯಿ ಮತ್ತು ಕ್ಯಾರೆಟು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇನ್ನು ಕೊನೆಯದಾಗಿ ಚಪಾತಿ. ನನ್ನ ಮಗಳು ಚಪಾತಿ ಹರ್ಕೊಡ್ತಾ ಇದ್ದಾಳೆ, ಹೂವಿಷ. ಸೊ ನಾನು ಬೇಯಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಬೇಗ ಆಗುವಂಥ ಅಡುಗೆಗಳಿದು. ಸಂಜೆ ಟೈಮು ಏನೋ ಟೈಮ್ ಇರಲ್ಲ ಅಥವಾ ಏನೋ ಅರ್ಜೆಂಟ್ಗೆ ಮಾಡಿಬಿಡ್ಬೇಕು ಅಂತ ಅಂದರೆ ಈ ಥರ ಯಾವುದು ಮಸಾಲೆ ರುಬ್ದಂಗೆ ಮಾಡ್ಕೊಳ್ಳೋ ಅಂಥ ಅಡುಗೆಗಳನ್ನ ನೀವು ಕೂಡ ರೆಡಿ ಮಾಡ್ಕೊಳ್ಳಿ. ಜಸ್ಟ್ 1-1.5 ಗಂಟೆ ಅಷ್ಟರಲ್ಲಿ ಇದಿಷ್ಟು ರೆಡಿ ಆಗೋಗ್ಬಿಡುತ್ತೆ. ತುಂಬಾ ಈಸಿಯಾಗಿ ಬೇಗ ಮಾಡ್ಕೊಳ್ಳೋ ಅಂಥ ಅಡುಗೆಗಳಿದೆಲ್ಲವುದನ್ನು. ಸೊ ಬೇಳೆ ಸಾಂಬಾರಿಗೂ ಯಾವುದೇ ರೀತಿಯ ಮಸಾಲೆ ರುಬ್ಬಬೇಕು ಅನ್ನೋಂಗಿಲ್ಲ, ಮತ್ತು ಪಲ್ಯಕ್ಕೂ ಕೂಡ ಮಸಾಲೆ ರುಬ್ಬಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಜಸ್ಟ್ ಒಗ್ಗರಣೆಗಳು ಬೇಯಿಸ್ಕೊಂಡು ಒಗ್ಗರಣೆ ಹಾಕ್ಕೊಂಬಿಟ್ರೆ ಮುಗೀತು, ಸಾಂಬಾರು ರೆಡಿ ಆಯಿತು. ಸೊ ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿ ಊಟಕ್ಕೆ ಇದಿಷ್ಟೂ ನಾನು ಮಾಡಿರುವಂಥದ್ದು. ಬಡಿಸ್ಕೊಂಬಿಡೋಣ ಇವಾಗ. ಸೊ ನೋಡಿ, ಪಲ್ಯ, ಚಪಾತಿ, ಅನ್ನ, ಸಾಂಬಾರು ಮತ್ತು ಮೊಸರು, ಕ್ಯಾರೆಟು, ಸೌತೆಕಾಯಿ. ಸೂಪರಾಗಿರೋವಂಥ ನಮ್ಮನೆ ರಾತ್ರಿ ಊಟ ಇದು. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತ ಅಂದರೆ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಲೈಕ್ ಮಾಡೋದು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.